ಲೇ ಗಿಡ್ಮುಳಿ ಸಾಕನ್ಲೆ ನೀರು ಇನ್ನೂ ಎಷ್ಟರ ನೀರು ತಂದು ಹಾಕ್ಬೇಕು. ಅಯ್ಯಯ್ಯಯ್ಯ ಒಂದು 4 ಕೊಡ ನೀರ್ ತಂದು ಹಾಕಿ ಏನು ಒಂದು 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 ಬ್ಯಾರಲ್ ತುಂಬಿಸಿದ್ರ ಅನ್ನಂಗ ಮಾಡಾಕತ್ತಾರ. ಅಲ್ಲನ್ರಿ ಇಷ್ಟು ಪಾಂಡೆ ಇಟ್ಕೊಂಡು ಕೂತೇವಿಲ್ಲ, ಆಕಿ ಒಬ್ಬಕಿಗೆ ಬಾಳಕ ಅಂತ ಕುತ್ಕೊಂಡು ತಿಕ್ಕಾಕತ್ತೀನಿ ನಾನು ಒಟ್ಟು ಕೈ ಹಾಕಿ. ತಗ ಇವ ಎಷ್ಟ ನಾ ಮಾಡಾಕತ್ತೀನಿ ಇಷ್ಟು ಕೆಲಸನ ನಿಮಗ ಆಗಂಗಿಲ್ಲನ? ಹೋಗ್ರಿ ನನ್ನ ಕೊಡತಾರ ಹೋಗ್ರಿ. ಮತ್ತೆ ಏನ್ ಮಾಡ್ಬೇಕು? ಇಲ್ಲೇನು ಎಲ್ಲ ಎತ್ತುಕೊಂಡು ಕೆರೆಗೆ ಹೋಗಕ್ಕಿತ್ತನ? ಅದಕ್ಕೆ ಮತ್ತೆ ಇಲ್ಲೇ ತೊಳ್ಯಾಕತ್ತಿ. ಮೊದಲ ಹೊಗಳಿದ್ದೆ ಅಂದ್ರೆ ಲೇ ಗಿಡ್ಮುಳಿ ಒಂದು ಟಾಟಾ ಎಸಿ ಗಾಡಿ ಮಾಡಿ ಮನ್ಯಾನ ಸಾಮಾನೆಲ್ಲ ಹೇರ್ಕೊಂಡು ಹೋಗಿ ಸೀದಾ ಕೆರೆಯಾಗ ಅಷ್ಟು ತೊಳ್ಕೊಂಡು ಹೊಳಿ ದಂಡಿಗೆ ತೊಳ್ಕೊಂಡು ವಾಪಸ್ ಹೇರ್ಕೊಂಡ್ ಬರಾಕ್ ಬರ್ತಿತ್ತಲ್ಲೇ. ಯಾವ ಹೇಳ ನೀವು ನಮ್ನಿ ನೀರು ತಂದು ಹಾಕೋದತ್ತಾಗ ಹೊರಗಡಾಕ ಮಗನ ಆಫೀಸಿಗೆ ಕಳಿಸಿ ಕುಂತಾಳ, ಇಲ್ಲಿ ನನ್ನ ಜೀವ ತಿಂತಾಳ. ಅಕ್ಕ ತಗೋ ನೀರು. ಅವಂಗೇನು ವೇಸ್ಟ್ ಬಾಡಿ ಮಾಡ್ತಾನ, ನನ್ನ ಕತಿ ಹೇಳಿಲ್ಲ. ಆಮೇಲೆ ಅವನ ವಯಸ್ಸು ನನ್ನ ವಯಸ್ಸು ಒಂದ ಅನ್ಲೇ ಹೋಗ ಆಗೋದಿಲ್ಲಪ್ಪ ನನಗೆ. ಅಲ್ಲೇ ಮನ್ಯಾನ್ ಸಾಮಾನು ಒಂದು ವಾಟೆ ಬಿಡ್ಲಾರ್ದ ಓಸು ತಕೊಂಡ್ ಕುಂತಿರಲ್ಲೇ. ನಿಮಗೆ ಏನು ಬಂದಿದ್ದಿತ್ತು ಶೆಟಿ ಮ್ಯಾನಿ ಹೋಗುವಂಥದ್ದು. ಹಬ್ಬ ಹುಣ್ಣಿಮೆ ಬಂದ್ರೆ ನಿಮ್ಗೆ ಒಂದು ನಮನಿ ಹಾಕಿತ್ತಲ್ಲ, ನಿಮಗೆ ಯಾವಾಗ ಏನು ಕೆಲಸ ಮಾಡ್ಲಿ, ಏನು ತೊಳಿಲಿ, ಏನು ಬಳಿಲಿ ಅನ್ನಂಗ ಕತ್ಕಾಂತತಿ. ತಲೆ ಹಿಡ್ಸಾಕತ್ತಾಗ ಮನ್ಯಾಗಿರೋ ಗಣಸುರ್ದು. ಏನ್ರಿ ಗೌಡ್ರೆ ಕೆಲಸ ಬಾಳಾಗೈತೇನ್ರಿ? ಮತ್ತೇನ್ ಬಿಡ್ರಿ ಗಿರ್ಜಕ್ಕರ, ನೋಡ್ರಿ ಯಾ ನಮನಿ ಕೆಲಸ ಇಟ್ಟಾಳ. ಏನು ಇವನ್ನೆಲ್ಲ ತೊಳಿ ಅವಶ್ಯಕತೆ ಏನೈತಿ ಈಗ? ಅತ್ತಿಯಾರ ಮಾವಾರ್ ಬ್ಯಾಡ ಅನ್ನಕತ್ತಾರ್ರಿ. ಮಾವಾರ್ ಬ್ಯಾಡ ಅಂದ್ರೆ ಬಿಡ್ತೀಯನ? ಮಾನಮ್ಮಿ ಹಬ್ಬ ಎಲ್ಲ ತೊಳೆದು ಸ್ವಚ್ಛ ಮಾಡ್ಬೇಕು. ನನ್ ರಾಜ ನನ್ ಬಂಗಾರ ಅಲ್ಲಪ್ಪ ನೀನು. ಹೋಗ್ ಇನ್ನೊಂದ್ 4 ಕೊಡ ನೀರ್ ತಂದು ಬಿಟ್ಬಿಡು. ಇನ್ 4 ಕೊಡನ? ನನ್ ರಾಜ ಅಲ್ಲ ನೀನು. 4 ಕೊಡ. ಈಗೆಲ್ಲ ರಾಜ ಪಾಜ ಕೊತ್ತಂಬರಿ ಬೀಜ ಎಲ್ಲಾ ಹುಟ್ಟತಾವ್, ಬೇಕಂದಾಗ ಬರೋದಿಲ್ಲ ನಾವು. ಎಲ್ಲೇ ಗಿರ್ಜಿ ನಿಮ್ಮ ಮನೆ ಸ್ವಚ್ಛ ಆತನ? ನಮ್ದಂಗ ನಾರ್ಮಲ್ ಶಾಂತಕ, ನಾವೇನ್ ದೀಪ ಹಾಕೋರಲ್ಲ ಮಾಡೋರಲ್ಲ, ನಮಗ್ ನಡೀತಿತ್ವ. ನಾವೊಂದ್ ಸ್ವಲ್ಪ ಮ್ಯಾಗ ಶ್ರಾವಣದಾಗ ಮನಿ ಬೆಳೆದಿದ್ವಲ್ಲ ಮುಗೀತು. ಮತ್ತೆ ಈಗೇನು ಹಂಗಿಲ್ ಮನ ಸ್ವಲ್ಪ ಗಿಡ ಹೊಡ್ಕೊಂಡು ಮ್ಯಾಗ ಹಾಸಿಗೆ ಮಡಿ ಮಾಡ್ಕೊಂತೇವ ಅಷ್ಟೇ. ಇವ ಈ ಹಬ್ಬ ಹುಣ್ಣಿಮೆ ಯಾಕಾರ ಬರ್ತಾವ ಅಂತ ನೀವ ಇವತ್ತಾಗ ನೋಡಿ ಯಾ ನಮನಿ ಕೆಲಸ ಒಟ್ಟಾವಿಲ್ಲ. ಹೆಂಗಸೂರಿ ಸುಖಾಲ್ ಬಿಡ. ಇವು ಗಣಸೂರು ಮ್ಯಾಗಿಂದ ಇಟ್ಟು ನೀರು ಪಾರು ತರಾಕ ಮಾಡಾಕ ಹಾಸಿಗೆ ಒಗ್ದಿದ್ವನ್ನ ಮ್ಯಾಗ ಹತ್ತಿ ಒಣಾಕಕ್ಕ ತ್ರಾಸಿ ಹೋಗ್ಕ. ಇವು ಹುಚ್ಚಮೂಳಿ ಅಂತ ಅವಕ್ಕ ಹೆಂಗಸೂರಲ್ಲ, ಇಲ್ಲಿ ಮುಕ್ಕುಳಿ ಬಗ್ಗಿಸಿ ಈ ನಮ್ನಿ ಕೆಲಸ ಮಾಡಾಕತ್ತೇವಿ. ಮತ್ತೆ ಕುಚ್ಚ್ ಹಾಕ್ಬೇಕು ಕೂಳ. ಮತ್ತೆ ಈಗೀಗ ಬೇಕೀಗ ಬಾಳಕತ್ತೆ ಅಂತೇಳಿ ಕುತ್ಕೊಂಡು ನಾನು ತೊಳ್ಯಾಕತ್ತೇನೆ. ಇವಾಗ ಕಂಡ ಬಟ್ಟಿ ಬಂಡೆ ತೊಳೆದು ಒಳಗೆ ಕಳ್ಸೇವಿ. ಈಗ ಮನಿನೂ ನಿನ್ನೆಲ್ಲ ಬೆಳೆದ್ವಿ, ಸ್ವಚ್ಛಾಗಿ ಮನಿನೂ ಬೆಳೆದ್ವಿ. ಈಗ ಹೇಳಿದೆ ನಾನು ಮನಿ ಅದು ಚಾಲು ಆತು ಮಾನಮ್ಮಿ ಹಬ್ಬ, ಒಮ್ಮೆ ಕುತ್ತಿಗೆ ಬಂದಾಗ ಮಾಡೋದು ಬೇಡ, ಒಂದಿಟ್ಟು ಬಡ ಮಾಡ್ಕೋಬೇಕು ಅಂತೇಳಿ. ಏನಿಲ್ಲ ಮಾಡಂಗೇ ಇಲ್ಲಕ್ಕಿ, ಎಲ್ಲ ನಾನು ಬಂದು ಕೈ ಬಿಡ್ದಾಗ ಮಾಡ್ತಾಳ. ಇವ್ವ ಅತ್ತಿಯಾರ ತೊಳೆದಿದ್ 4 ಬಂಡೆಕ್ಕೆ 40 ಮಾತಾಡ್ತೀರಿ ನೋಡ್ರಿ. ಊರಿ ಕರಿಮಾರಿ ಈರಿ ಅಲ್ಲೇ ಊರ್ ಬಿಡಾಡಿ ತೊಳೆದಿದ್ 4 ಬಂಡೆನ ಅಲ್ಲೋಡ ಗಿರ್ಜಿ ಯಾ ಬಾಯಿಲೆ ಮಾತಾಡ್ತಾಳ ನೋಡ್ಲೆ. ಬಾಯಿ ಐದು ಎಲ್ಲರೂ ಇದು ಅನ್ನ ತಿನ್ನು ಬಾಯಲ್ಲಿ ಬಿಡಿದು ಅಲ್ಲೇ ನೋಡ್ಲಿ. ಆ ಕಡೆ ಚಾಪಿ ಹಾಸಿ ಒಣಾಕಿ ಅಷ್ಟು ಬಂಡೆನ ನಮ್ಮನಿ ಬಾಂಡೆ ತೊಳೆದೇವ್ಲಿ 4 ಬಂಡೆ ಅಂತ ನೋಡಿದ್ರ ಬಾಯಾಗನ ರೊಟ್ಟಿ ಹಂಡೆನ ತುರುಕ್ಬೇಕಿ ಕರಿಬಾರಿ ಬಾಯಾಗ. ಆತಾತ್ ಬಿಡ್ರಿ ನೀವು ಕೆಲಸ ಮಾಡಿರಿ. ಎಲ್ಲಿ ಮಟ್ಟ ಬಂತವ ನಿನ್ ಸೌತಿದೆ? ಏನ್ ಬರೋದೇನೈತಿ ಗಪ್ಚಿಪ್ಪಾಗಿ ನೋಡ್ಸ ಅಂತಕ. ನಿನ್ನೆ ನನ್ನ ಗಂಡ ಹೊಡೆದ್ನಲ್ಲ ಸಿಟ್ಟ ಬಂತ. ನನಗೂ ನನ್ನ ಮಕ್ಕಳಿಗೆ ಹೊಡೆದಿದ್ದಕ್ಕೆ ಸಿಟ್ಟ ಬಂದಿತ್ತು. ಹೋದಕ್ಕೆ ಜಾಡ್ಸಕ ಚಾಲು ಮಾಡಿ ನೋಡಿ ಬಡಿಗೆ ತಗೊಂಡು ಏರಿ ಮತ್ತೆ ಇವಂಗೂ ಬಿಟ್ಟಿಲ್ಲ, ಇವಂಗೂ ಬಾಯಿಗೆ ಬಂದಂಗೆ ಬೇದನಿ. ಅದಕ್ಕೆ ಅವಂಗೂ ನಮ್ಮನೆ ಆಗೈತೆ ತೆಗಿಯತ್ತಾಗಂತ ಸುಮ್ಮನೆ ಏನೀಗ ಫೋನ್ನೇ ಮಾತಾಡತ್ತಿದ್ಲು. ಕುಬೇರಪ್ಪಣ್ಣ ಹಚ್ಚಿದ್ನ ಕಾಂತತಿ. ಯಪ್ಪ ದೇವ್ರೇ. ಹೌದನೇ? ಅದೇ ಹೊಕ್ಕರ್ತು ಇವತ್ತು ರಾತ್ರಿ ನಾ ಹೊಕ್ಕರ್ ಕಿತ್ಕೊಂಡು. ನನ್ನ ಮಕ್ಕಳಂತೂ ಉಣವಲ್ವ ತಿನ್ವಲ್ವ ಶಾಂತಕ್ಕ. ಅವ್ರು ಹೋಗ್ಬೇಕಂದ್ರೆ ಹೋಗಬೇಕ ಅಂತ ಜಗಳ ತಕೊಂಡು ನಿಂತ್ಬಿಟ್ಟಾವು. ಮತ್ತೆ ಹೌದ್ರಿ ಈ ಗಿರ್ಜಕ್ಕರ ಯಾರ ಬಂದು ಮನೆಯಾಗಿದ್ರೆ ಬೇಸಕತ್ತನ್ರಿ. ಹೌದಾ ಯವ್ವ ನನಗಂತೂ ಕೆಲಸ ಮಾಡಿ ನಡ ಯವ್ವ ನಡ ಇರಿ. ಈ ಉಳ್ಕಿದ ಬಂಡೆ ಒಟ್ಟು ತೊಳ್ಕೊಂಡ್ಬಿಡ್ತಿ ಅನ್ಲೆ. ತಡ್ರಿ ಅತ್ಯಾರ ಇದೊಂದು ಚಪ್ಪಲ್ ತಿಕ್ಕಾಕತ್ತೇನೆ, ಇದೊಂದು ತಿಕ್ಕೆ ತೆಗಿಟ್ಟು ಆಮೇಲೆ ತೊಳ್ತೀನಿ ನಾನು. ನಾನು ನೋಡಕತ್ತೇನೆ ಆಗಲಿಂದನು ಏನಂತ ನಾನು ತಗ ತೆಲಿಕೆಟ್ಟು ಹೋಗಂಗತ್ತಾಗ. ಅವ್ ನೀರು ಹೊಲಸ್ ಚಪ್ಪಲ್ ತಿಕ್ಕೊಂಡು ಕುಂತಿಲ್ಲ ಬಾಂಡೆ ತಿಕ್ಕು ಜಗದಾಗ. ಒಂದು ಬಕೆಟ್ ನೀರು ಬರೀ 1-2 ಚಪ್ಪಲ್ ತಿಕ್ಕಾಕ ಆಗಿ ಮಾಡಕತ್ತಾಳ. ನನ್ನ ಗಂಡಿಗೆ ಈ ವಿಚಾರ ಗೊತ್ತಾದ್ರೆ ಬಿಟ್ಟಾನ ನೀರು ತಂದು ಹಾಕುದಿಲ್ಲವ. ಏನ್ ಮಾಡ್ಕೊಲ್ಲ ಅವಾಗ. ಅಲ್ಲೇ ಅವನೇನ್ ಚಪ್ಪಲ್ ಅಂತ ತಿಳ್ಕೊಂಡಿ ಏನಂತ ತಿಳ್ಕೊಂಡಿ? ಸುಮ್ಮನೆ ಸಹಿ ಸಾಕತ್ತ ಒಗಿಯತ್ತಾಗ. ಅತ್ತೇರ ಮನಿ ಮಾಡ್ಬೇಕಂದ್ರೆ ಎಲ್ಲಾ ಮಾಡ್ಬೇಕ್ರಿ. ಇವ್ ಬಂಡೆ ತಿಕ್ತೇನೆ ತಗೋರಿ. ಏನ್ ತಿಕ್ಕಿದ ಬಂಡೆದಾಗ ನಾ ಇನ್ನೂ ಚಪ್ಪಲ್ ಇಟ್ರ ಬೇರೆ ಮಾತು. ನಾ ಚಪ್ಪಲ್ ತೊಳದ್ ಫಸ್ಟ್ ಹತ್ತಾಗಿಟ್ಟು ಆಮೇಲೆ ಬಂಡೆ ತಿಕ್ತೇನಲ್ಲ ಸ್ವಚ್ಛಿಗೆ. ಬಿಸಿಲಿಗೆ ಇವು ಒಣಗಿ ಬಿಡ್ತಾವ. ಬಿಸಿಲಿರತ್ಲೆ ಮತ್ತ ತಂಪಾಗಿಂದ ಇವು ಚಪ್ಪಲ್ ತೊಳದ್ಮೇಲೆ ಒಣಗ್ಲಿಕ್ಕಂದ್ರೆ ದೌಡ್ ಕಿತ್ತೋಕಾವ್. ಏನ್ ಹೊಡಿಬಿಟ್ಟಿ? ಅವ್ನೇನ್ ಚಪ್ಪಲ್ ಅನ್ಕೊಂಡಿ ಏನ್ ಅನ್ಕೊಂಡಿ? ಅವ್ನೇನ್ ಕಾಲ ಹಾಕೊಂತಿ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತೀಯ? ಬಾಯಾಗನ ಸಗಣಿ ತುಂಬಲಿ. ಕರಿಮಾರಿ ಇರಿ ಹೇಳ್ತೀನಿ ಚಪ್ಪಲ್ ತಗೊಂಡು ಅವನ್ನ ಹೊಡಿಲೇತಾಗ. ಆತ್ ಬಿಡ್ರಿ ಅತ್ತಿರದ್. ಇರಿ ಏನ್ರಿ ಅತ್ತಿಯರ? ಯಾಕ ನಮೂನಿ ಆಗಕತ್ತೈತಿವ ಇಷ್ಟೊತ್ತನ ಕೆಲಸ ಮಾಡಿ ಹೊಟ್ಟೆ ಹಸ್ತಂಗ ಆಗತ್ ಬಿಟ್ಟತಿ. ಒಂಚೂರು ಕರ್ಕಾರಿ ಹುಳಿಯಾಗಿ ಒಂಥರ ಶಿವಿಯಾಗಿ ಏನೋ ತಿನ್ಬೇಕಂತ ಆಗತ್ತೆ. ಒಂಚೂರು ಚಲೋ ತಂಗ ಏನ ಬಜ್ಜಿ ಮಾಡು, ಉಳ್ಳಾಗಡ್ಡಿ ಜಾಸ್ತಿ ಹಾಕಿ
ಬಜ್ಜಿ ಮಾಡು ಒಟ್ಟು ಚಾಕ್ ಇಟ್ಬಿಡು. ಚಾ ಬೇಡ ಇವತ್ತು, ಕಾಪಿ ಮಾಡಿ ಇವತ್ತು ಕಾಪಿ ಕುಡಿನ. ಆಮ್ಯಾಗ ಗಿರ್ಮಿಟ್ಟಿ ಹಚ್ಚಲೆ ಒಟ್ಟು ತಿನ್ಬೇಕು ಅನ್ಸಾಕತ್ ಬಿಟ್ಟತಿ. ಬಡ್ಕೊಂಡೆ ನಾನು ಕೆಲಸ ಮಾಡಕ್ ಬರ್ಬೇಡ್ರಿ ಅತ್ತೀರ ಅಂತೇಳಿ ಮಾಡೋದು ಬಿಡೋದಿಲ್ಲ ತಗ, ಜೀವ ತಿನ್ನೋದು ಬಿಡೋದಿಲ್ಲ ತಗ. ಇಷ್ಟೊತ್ತನ ಕೆಲಸ ಮಾಡಿದ್ದಂದ ಈಗ ಹೋಗಿ ನಾ ಬಜ್ಜಿ ಮಾಡ್ಕೊಂತ ಚಾ ಮಾಡ್ಕೊಂತ ಗಿರ್ಮಿಟ್ ಮಾಡ್ಕೊಂತ ನಿಂದಿರ್ಲೇನ್ರಿ ಅತ್ತೀರ? ಆಗೋದಿಲ್ರಿ ಅತ್ತೀರ ನನಗೆ. ತಗ ಮಾಡಿ ಎರಡು ಕೆಲಸ ಮಾಡುದು ನನಗೆ ಅದನ್ನ ತಿನ್ನಂಗ ಆಗತೈತಿ, ನನಗೆ ಇದನ್ನ ತಿನ್ನಕ ಆಗತೈತಿ ಅಂತೇಳಿ ಆ ಬಸರ ಹೆಣ್ಮಕ್ಳಕ್ಕಿಂತ ಬಲ ಅಪ್ಪ ನಿಮ್ಮ ಬೈಕಿ. ಅಯ್ಯೋ 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 ನೋಡ್ಲೆ ಗಿರ್ಜಿ ಪರಕ ಪತಿ ನೋಡ್ರಲೆ ನಮ್ಮ ಹಡಿಬಿಟ್ಟಿ ನೋಡಿಕಿನ ಊರು ಕರಿಮಾರಿ ಈರಿನ ವಯಸ್ಸಾದ ಜೀವ ಇಷ್ಟೊತ್ತನ ಇಷ್ಟು ಕೆಲಸ ಮಾಡಿ ನೋಡ್ಲಿ. ಆ ಬುಟ್ಟಿ ನೋಡ್ಲಿ ಅರ್ಬಿನ ಅಷ್ಟು ಅರ್ಬಿ ಹೋಗದಾಕಿನ್ಲೆ ನಾನು ಒಬ್ಬಕ್ಕೆ ಹೋಗದಾನಿ. ಈಕಿನ ಕೇಳ ಒಣಾಕ ಕಷ್ಟ ಐತೆ, ನೀನ ಒಣಾಕ ಬಾ ಜಾಡಿಸಿ ಅಂತೇಳಿ ಆ ಅಷ್ಟು ಬುಟ್ಟಿ ಅರಿಬಿ ಬಾಂಡೆ ಎಲ್ಲ ಮಾಡೀನಿ. ಇಷ್ಟೊತ್ತನ ಒಂದು 4 ಚುಮ್ಮರಿ ಕಾಳು ಕೇಳಿದ್ರೆ ಮಾಡೋಕ್ಕಾಗೋದಿಲ್ಲ ಅಂತ ನೋಡವ. ಅಯ್ಯೋ ದೇವ್ರೆ ಅತ್ತಾಗ ಈ ಅತ್ತಿಗಳ ಇಷ್ಟನ ಅಂತೀನಿ ಅತ್ತಾಗ ಕೆಲಸ ಮಾಡೋದು ಬಿಡೋದಿಲ್ಲ. ನನಗದನ್ನು ತಿನ್ನಂಗೈತಿ, ನನಗಿದನ್ನು ತಿನ್ನಂಗೈತಿ, ಏನೇನೋ ಅನ್ಸಕತ್ತೈತಿ ಅಂತೇಳಿ ಜೀವ ತಿನ್ನೋದು ಬಿಡೋದಿಲ್ಲ ಅತ್ತಾಗ. ಜಾಗ ಹೋಗತ್ತಾಗ ನನಗಂತೂ ಅತ್ತಾಗ ಸುಮ್ಮನೆ ಏಕ ಕೆಲಸ ಮಾಡ್ಬೋದು. ಎದ್ದೋಗಿ ಅಡಿಗೆ ಮನೆ ಮಾಡಿ ಮತ್ತೆ ಬಂದು ಕೆಲಸ ಮಾಡೋದಂದ್ರೆ ಜೀವನ ಒಲ್ಲೆ ಅಂತತಿ. ಅತ್ತೇರ ನಿಮಗೆ ಏನು ಬೇಕಲ್ಲ ನೀವೇ ಮಾಡ್ಕೊಂತೀನ್ರಿ, ಯಾರು ಬೇಡ ಅಂತಾರ್ರಿ ಅತ್ತೇರ. ನೋಡು ನಾ ಮಾಡ್ಕೋಬೇಕಂತ ಇಷ್ಟೊತ್ತನ ಕೆಲಸ ಮಾಡಿ ರಗಡ ಆಗೈತೆ ನನಗೆ, ನಾ ಮಾಡ್ಕೋಬೇಕಂತ ನೋಡು. ಅಯ್ಯಪ್ಪ ಸಾಕತ್ತಯ್ಯವ್ವ ನಡ ಏಕ್ ಗಿಡ್ಮುಳಿ ನೀ ಬಾಂಡೆ ತಿಕ್ಕ್ಯಾರ ತಿಕ್ಕ ಬಿಟ್ಟಾರ ಬಿಡ. ನನಗಂತೂ ಇಲ್ಲೋಡು ಓಟತನ ವಿಶ್ರಾಂತಿ ಬೇಕೀಗ. ಏನ ಯವ್ವ ಸೊಸಿ ಒಂದು ಈಟ್ ಚಾ ಮಾಡ್ಕೊಂಬರ್ವಾ ಮಾವರ. ಹೋಲ್ ಬಿಡವ ಕೆಲಸ ಮಾಡತ್ತೀರನ್ನ ಮಾಡ್ಕೊರ್ ಹೋಲತ್ತಾಗ ನಾ ಬಸವನ ಅಂಗಡಿಗೆ ಹೋಗಿ ಒಟ್ಟು ಚಾ ಕುಡಿದು ಬರ್ತೀನಿ. ಇಲ್ಲೋಡ ಮತ್ತ ಏ ಗಿಡ್ಮುಳಿ ಒಂದು ಕೆಲಸ ಹೇಳಂಗಿಲ್ಲ ನನಗೆ, ಈಗ ಹೇಳಕತ್ತೀನಿ. ಯಾಕ ಇವತ್ತು ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಐತಿ. ಏನ ಕ್ರಿಕೆಟ್ ನೋಡ್ಬೇಕು ನಾನು ಒಂದೀಟ್ ನನ್ನ ಆ ಕಡೆ ಅಲ್ಲಾಡ್ಸಂಗಿಲ್ಲ. ಆ ಕ್ರಿಕೆಟ್ ನೋಡುವ ಹೊತ್ನಾಗ ಒಟ್ಟು ಏನಾರು ತಿನ್ನಾಕ ಮಾಡಿಕೊಡ್ರಿ, ತಿನ್ಕೊಂತ ಕೆಲಸ ಮಾಡ್ತೇನೆ. ಇದು ನೋಡ್ತೇನೆ ಭಾರಿ ಮಸ್ತ್ ಅನಿಸ್ತೈತಿ. ಮಸ್ತ್ ಚಾ ಬಜ್ಜಿ ಮಾಡ್ರಿ ಬೇಕಾದ್ರೆ ಕ್ರಿಕೆಟ್ ನೋಡ್ಕೊಂತ ತಿನ್ನಾಕತ್ರ ಏನ್ ಹೇಳಿ ಅದ್ರ ರುಚಿನ. ಏನ ಚಾ ಬಜ್ಜಿ ಬೇಕನ? ನಾ ಏನ್ ಅನ್ಕೊಂಡಿದ್ದೆ ಅಂದ್ರ ನನ್ನ ಗಂಡ ಕ್ರಿಕೆಟ್ ನೋಡ್ತಾನ, ಹಿಂಗಿದ್ರೆ ಕುಡಿತಾನಲ್ಲ ಅದ ಸೇರೆ ವಾಟೆಗೆ ಹಾಕಿ ಚಲೂತ್ತಂಗೆ ಶೇಂಗಾ ಕಾಳು ಹುರಿದು ಬಾಜು ಕೊಟ್ಟು ಉಪ್ಪಿನಕಾಯಿ ಇಟ್ಟು ಜೊತೆಗೊಟ್ಟು ಅದನ್ನ ಕಾಂದಾ ಬಜ್ಜಿ ಒಳ್ಳೆ ಖಾರಾಗಿ ಕಾಂದಾ ಬಜ್ಜಿ ಮಾಡಿ ಕೊಟ್ರಾತಂತ ಮಾಡಿದ್ದೆ. ಏನ ಕ್ರಿಕೆಟ್ ನೋಡುವತ್ನಾಗ ಇಂತ ಅದೇನಾರು ಕೊಟ್ಬಿಟ್ರೆ ಏನ್ ಮಜಾ ಬರ್ತತ್ಲಿ. ನಾವ ಇಲ್ಲಿ ಗುಡಿಗಾಯಿಲೆ ಗುಡ್ತಲ್ ಕಾಯಿಲೆ ಅಂತ ಕುಂತೇವಿ, ಕ್ರಿಕೆಟ್ ನೋಡ್ತಾರಂತೀವ್ರು. ಕ್ರಿಕೆಟ್ ಆರ ನೋಡ್ಕೊರಿ, ಮತ್ತೊಂದು ಡೊಂಬರಾಟನಾರ ನೋಡ್ಕೊರಿ, ನನ್ನ ಜೀವ ತಿನ್ಬೇಡ್ರಿ ಅಷ್ಟೇ ಹೇಳಕತ್ತೇನೆ ನಾನು. ನಿನಗೆ ಏನು ಗೊತ್ತೈತ್ಲಿ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್? ಏನ ಪಾಕಿಸ್ತಾನ ಸೋಲೋದು ನೋಡ್ಬೇಕಂದ್ರ ಏನೋ ಖುಷಿ ಆಗತ್ತಂತ ಮಾಡಿ ರೀ. ನೀವು ನೋಡ್ರಿ ಯಾರು ಬೇಡ ಅಂದ್ರ ಆತ ನಮ್ಮ ಇಂಡಿಯಾನ ಗೆಲ್ಲಿ, ನನಗ ಇಂಟ್ರೆಸ್ಟ್ ಇಲ್ಲ ಕ್ರಿಕೆಟ್. ನಾ ಏನ್ ನೋಡ್ತೇನೆ ಅಂದ್ರೆ ನೋಡಕ್ಕೆ ಮಾಡಕ್ಕೆ IAS ಬಾಲ್ ಹೊಡೆದ್ರಂತೂ ಗೊತ್ತಾಗುದಿಲ್ಲ, ಏಟ್ ಓಡಿದ್ರಂತೂ ಗೊತ್ತಾಗುದಿಲ್ಲ ನನಗ. ನಾನು ಬಾಜು ಕುಂದ್ರಿ ಇವತ್ತು ಕಲಿಸ್ಕೊಡ್ತೇನೆ ನೋಡು. 3 ವರ್ಷ ಏನ್ ಅವ ಮದುವೆ ಅಕ್ಕನ ಆಗುದಿಲ್ಲ, ಈಕಿ 2ನೇದಕ್ಕೆ ಬಂದಾಕಿ ಹೊಕ್ಕಳ ಹೋಗುದಿಲ್ಲ ಅಂತೇಳಿ 3 ವರ್ಷ ಕುಂತಲ್ಲೇ ಕುಂತು ಅದ ಹೊಲಸ್ ಧಾರಾವಾಹಿ ನೋಡ್ತಿರ್ತೀರಿ, ಎಳೀತಿರ್ತಾರ, ಅದನ್ನ ನೋಡ್ತಿರ್ತೀರಿ ನೀವು. ಇದು ನಮ್ದು ಹಂಗಲ್ಲ, ಒಂದ ದಿನದಾಗ ಗೊತ್ತಾಕತಿ ಸೋಲ್ತಾರ ಗೆಲ್ತಾರ, ಯಾವ್ದ ಮ್ಯಾಗ ಯಾವ್ದು ಕೆಳಗ ಒಂದ ದಿನದಾಗ ಗೊತ್ತಾಕತಿ. ಇದನ್ನ ನೋಡ್ರಿಲಿ ಪಟಕನ ಗೊತ್ತಾಕತಿ. ಈಗ ಹೊಕ್ಕಿರೇನ ಎಲ್ಲ ಕೆಲಸ ನಿಮ್ ತಲೆಗೆ ಹಚ್ಚಲೆ ಮತ್ತ. ಹೌದು ನಮ್ಮ ತಮ್ಮರಿ ನಿಮ್ ತಮ್ಮ ಹೋದ ಹೇಳ್ ತಿನ್ಕೊಂತ ಅಡ್ಡಾಡ್ಕೊಂತ ಅವನು ಕ್ರಿಕೆಟ್ ನೋಡ್ತಾನಂತ ಹೋದಾತಾಗ. ಯವ್ವ ನೋಡಿ ಹಿಂಗೆ ಹೆಂಗಸೂರ್ ಮ್ಯಾಗ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ ಇವ್ರು. ಈಗ ಇರು ನೀರ್ನಾಗ ಮಾಡ್ಕೋಬೇಕು ತೋಲೆ, ಇಷ್ಟು ಮುಗಿಸು, ನಾಳೆಗೆ ಮತ್ತೊಟ್ಟು ಸ್ವಚ್ಛ ಮಾಡ್ಕೊಂಡ್ರಾತ್. ಹ್ಞೂ ರೀ ಅತ್ತೇರ ನಿಮ್ಮ ಮಗ ಬಂದಿಂದ ಹಾಸಿಗೆ ಒಗಸ್ರಿಪ್ಪ ನೀವು. ನನ್ನ ಕಡೆ ಅಂತೂ ಒಗಸಾಕ್ ಹೇಳಕ್ ಹೋಗ್ಬಿಡ್ರಿ, ನನಗಂತೂ ಒಗೆದಾಗೋದಿಲ್ಲ. ನಿಮ್ಮ ಮಗ ಬಂದಿಂದ ಒಗಸ್ರಿ. ಸುಮ್ಮನೆ ಹಿಂಗೆ ಮಾಡಿಬಿಡುನು. ಇವಂದು ಪರ್ವ್ಯಾನ್ ಗಾಡಿ ಐತಲ್ಲ, ಆ ಪರ್ವ್ಯಾನ್ ಗಾಡಿಯಾಗ ಓಷ್ಟು ಹಾಸಿಗೆ ಹಾಕೊಂಡ್ಬಿಡುನು. ಹಾಸಿಗೆ ಹಾಕೊಂಡು ಮನ್ಯಾಗ ಇದ್ದು ಬಿದ್ದಿದ್ದು ಸಾಮಾನು ಕಾಲಾಗ ಒರ್ಸು ಚೀಲ ಮ್ಯಾಟು ಎಲ್ಲ ಹಾಕೊಂಡು ಕೆರೆ ಕಡೆ ಹೋಗ್ಬಿಡುನು. ಸೀದಾ ಒಕ್ಕೊಂಡು ಅಷ್ಟು ತಂದು ಬಿಡಕ್ಕೆ ಬರ್ತೈತಿ, ತಂದು ಹೊಂದಿಸ್ಬಿಡಕ್ಕೆ ಬರ್ತೈತಿ. ಯಾಕಂದ್ರೆ ಈ ಗಂಡ್ಮಕ್ಳಿಗೆ ನೀರು ತಂದು ಹಾಕಂದ್ರೆ ಇವು ಹಾಕೋದಿಲ್ಲ. ಏನು ಮತ್ತೆ ಇವೆಲ್ಲ ಕೆಲಸ ಯಾವಾಗ ಕುಂತಲ್ಲೇ ಕುಂತು ಈಸಿ ಸಹ ನೀರು ಹಾಕಿ ಮಾಡೋದು ಬೇಡ, ಅಲ್ಲೇ ತೊಗೊಂಡೋಗ್ಬಿಡುನು. ಹಂಗಾರ ಹಂಗ ಮಾಡೋಣ ತೋರಿತ್ತೀರ. ಹಂಗಾರ ಈ ಹಂಡೆ ಪಂಡೆ ಎಲ್ಲ ಆ ಕಡೆ ಮೂಲಿಗಿಡು, ಈಗೇನು ತಿಕ್ಬೇಡ. ನಾಳೆ ಅಷ್ಟು ಗಾಡಿಯಾಗ ಹಾಕೊಂಡು ಹೋಗಿ ಒಮ್ಮೆ ಅಲ್ಲೇ ತೊಳೆದು ಬಿಡುನಂತ. ಈ ಹಂಡೆ ಗಿಂಡೆ ಎಲ್ಲ ಆತಾಗ ಸೈಡಿಗೆ ದಬಾಕಿ ಬಿಡು. ಈಗ ಇರುವ ಇಷ್ಟ ಕೈ ಕಾಲು ತೊಳ್ಕೊಂಡು ಸ್ವಚ್ಛ ಒಳಗೆ ಬಾ. ಇವಿಷ್ಟು ಬಾಂಡೆ ತಿಕ್ಕಿದ್ದು ತೊಗೊಂಡು ಏನು ಬಂದೊಟ್ಟು ಬಜ್ಜಿ ಮಾಡ, ಚಾ ಮಾಡ, ಚುಮ್ಮರಿ ಮಾಡ. ಯಾಕ ಹುಳಿ ಖಾರ ತಿನ್ಬೇಕನ್ಸಕತ್ತೈತಿ, ಕೆಲಸ ಮಾಡಿ ರಗಡಾಗೈತಿ. ವಯಸ್ಸಾದ ಜೀವ ನಂದು. ಆತ್ ತಗೋರಿ ಅತ್ತೀರ ಬರ್ತೇನೆ. ಆತ್ ತೋರ್ವ ನಮ್ಮೋ ಶಾಣೆ. ಕೆಲಸ ಆಗ್ಬೇಕಲ್ಲ ಈಗ ನಮ್ಮೋ ಶಾಣೆ. ಹಂಗಾರ ನಾ ಒಂದು ಕಂಡೀಷನ್ ಏನು ಅತ್ತೀರ, ಅದು ನಿಮ್ದು ಕ್ಯಾಂಪ್ ಸೀರೆ ಐತಲ್ಲ, ನಿಮ್ದು ಇದ್ರದ್ದು ರೇಷ್ಮೆ ಸೀರೆ, ಅದೇನು ನಿಮ್ಮ ಮದುವೆ ಅಂದ ಎದ್ರದ ನನಗದು ಗೊತ್ತಿಲ್ಲ ಯಾವಾಗಿಂದ. ಆ ಸೀರೆ ನಂಗೆ ಕೊಡ್ಬೇಕು ನೋಡ್ರಿ, ದಸರಾ ಹಬ್ಬದ ದಿನ ನಾ ಉಟ್ಕೊಳ್ಳೋಕ್ಕೆ. ಆತ್ ತಗೋರೇವ ಉಟ್ಕೋ ನೀನೇ ಇಟ್ಕೋ, ಯಾರು ಬೇಡ ಅಂದ್ರು. ಏನು ನಂದೇನು ಕಾಡು ಹೋಗಂತತಿ, ಇದು ಕಾಡು ಬಾ ಅಂತತಿ, ಊರು ಹೋಗಂತತಿ. ನೀವು ಊಟ ಚಂದ ಕಾಣ್ರಿ, ವಯಸ್ಸಿನವ್ರು ಅದಿರಿ, ನಂಗೇನು ಬೇಡ ನಡಿತೈತಿ. ತಗೋ. ಅರೇ ಶಾಂತಂದಕ್ಕ, ನಿಂದು ಸೊಸೆದಿ ಜೊತೆ ಸೇರ್ಕೊಂಡ್ಬಿಟ್ಟು ಬೇಗ ಕೆಲಸಗೆ ಮಾಡಿಬಿಟ್ರಿ. ಇಲ್ಲಾಂದ್ರೆ ಪಾಪ ಅವ್ರದಿಗೆ ಭಾಳ ಆಗ್ತಿತ್ತು.
ಹ್ಞೂನ ಮತ್ತೆ ಏನ್ ಮಾಡೋದು, ಮಾಡ್ಬೇಕಲ್ಲ ಒಟ್ಟು. ಅರೆ ಇವತ್ತು ಬಹುತ್ ಇಂಟ್ರೆಸ್ಟಿಗೆ ಸೀರಿಯಲ್ಗೆ ಇದೆ. ಹೌದಾ, ನಾನಂಗಾರ ಇವತ್ತು ನಿಮ್ಮ ಮನೆಗೆ ಬರ್ತಾನಲೆ. ಇದು ನನ್ನ ಗಂಡ ಏನು ನೋಡಿಸ್ಕೊಡುದಿಲ್ಲ ಇವತ್ತು. ಏನು ಯಾಕಂದ್ರೆ ಆ ಕ್ರಿಕೆಟ್ ನೋಡ್ಕೊಂಡು ಕುಂತ್ನು ಅವಲ್ಲೇ ಮೈಯ ಮರಿತಾನ. ರಿಮೋಟ್ ಕೇಳಿನಿ ಅಂದ್ರೆ ಅದ ರಿಮೋಟ್ ತಗೊಂಡು ತಲೆನ ಹೊಡಿತಾನ ನಮ್ದು. ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದು ನೋಡ್ತಂತು. ಅರೇ ಶಾಂತಂದೋಕ, ನಾನು ನಿಮ್ದು ಮನೆಗೆ ಬರೋಣ ಅನ್ಕೊಂಡಿದ್ದೆ. ಅದೇ ನಿಮ್ದುಗೆ ನಮ್ದು ಮನೆಯಲ್ಲಿ ಬರ್ತೀನಿ ಅಂತೀರಿ. ಅರೆ ಇವತ್ತು ನಮ್ದು ಮುಸ್ತಫಾ ಇದು ಇದಾರೆ ಅಲ್ಲ, ಬರೀ ಕ್ರಿಕೆಟ್ಗೆ ನೋಡ್ತಾರೆ ಅವ್ರದಿಗೆ. ನಮ್ಮ ಮನೆ ನನ್ನ ಗಂಡ ಒಂದು ನೋಡುದಿಲ್ಲ ನೋಡಿ ಶಾಂತಕ. ಹಂಗಾರ ಧಾರಾವಾಹಿ ಎಲ್ಲ ನಿಮ್ಮ ಮನ್ಯಾಗ ನೋಡಿದ್ರೆ ಹತ್ತೂಲೆ ನಂಗೆ ಒಟ್ಟು ಊಟ ಗೀಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬಾರ ಶಾಂತಕ, ಯಾರು ಬೇಡ ಅಂತಾರ. ಶಾಂತಕ ಹೇಳಲೆ ಪರಿ, ಯಾಕೆ ಸುಮ್ಮನೆ ನಿಂತಿಯಲ್ಲದೆ? ಯಾಕ್ಲೆ, ಏನಾತ್ಲೆ? ಶಾಂತಕ ಒಂದು 2,000 ರೂಪಾಯಿ ಇದ್ರೆ ಕೊಡೆಯವ, ಒಟ್ಟು ಅರ್ಜೆಂಟ್ ಐತಿ. 2,000 ರೂಪಾಯಿ ಇದಕ್ಕೆ? ಏದಿ ಅಂತದ ಪ್ರವಾಸ ಕೊಂಟಾರಂತವ ಅದಕ್ಕೆ. ಹೌದು ಪಾರ್ಕ, ನಾ ಕೇಳ್ಬೇಕನ್ನಿ ಅವತ್ತು ನಿನ್ನ ಮಗಳು ಅದಂತದ ಕಾಡ ತಗೊಂಡೋಗಿದ್ಲು, ನಾನು ತರ್ಸೇನಿ ಅಂತ ಏನಾನ ಹೇಳಿದ್ದೆಲ್ಲ. ಮನೆಗೆ ಹೋಗಿ ವಿಚಾರಿಸಿದೆನು ಯಾರಿಗೆ ತರಿಸಿದ್ದು, ಯಾರು ತರಿಸಿದ್ದು ಏನು ನಿನ್ನ ಮಗಳದನ್ನ ಗೊತ್ತಾತನ? ಅಯ್ಯೋ ಶಾಂತಕ್ಕ, ಹೇಳದ ನೆನಪಾರೆ ನೋಡು. ನಾನು ಆ ಬಾಜು ಮನಿ ಈಕಿ ಅದಳಲ್ಲವ ಅನ್ನಪೂರ್ಣ, ಆ ಹುಡುಗಿ ಮನೆ ಹೊಸ್ತಾಗಿ ಲಗ್ನಾಗಿದ್ದ, ಅದ್ರ ಮಣ್ಣಾಗಿಟ್ಟು ಮರು ಮಾಡ್ಲಿ ನನ್ನ ಮಗಳ ಕಡೆ ತರಿಸ್ಕೊಂಡತ್ ನೋಡ. ಅದ್ರ ಹೆಜ್ಜಾಗನ ತಗ ಸಾಕಾಗಿ ಹೋತವ ನನಗಂತೂ ತಗ ಅದು ನನ್ನ ಮಗಳ ಕಡೆ ತರಿಸ್ಕೊಂಡ್ಬಿಟ್ಟತಿ. ಇದು ಹೋಗಿ ತಂದತಿ, ಅದಕ್ಕೆ ಈ ಬಿಡಾಡ್ಯಾರ ಹಿಂಗೆ ಮಾತಾಡ್ಯಾರ. ಗೊತ್ತಾತ ಆಮೇಲೆ ವಿಚಾರ. ಹೋಗಿ ಹೇಳಿದೆ ಹಿಂಗ ತರಿಸ್ಕೋಬೇಡ, ಊರಾಗ ಏನಂತಾರ, ಇದನ್ನೇ ಮಾಡಿ ಈ ಕೆಲಸ ಇನ್ನೇನು ಮಾಡಬೇಡ ಅಂತ ಹೇಳಿದೆ. ಆಮೇಲೆ ನನ್ನ ಮಗಳಿಗೆ ಹೇಳಿದೆ, ಯಾರ ಏನ ಇಂಥವು ತೊಗೊಂಬಾ ಮಾಡು ಅಂದಾರಂದ್ರೆ ಒಲ್ಲ, ನನಗೆ ಆಗೋದಿಲ್ಲ ಅಂತ ಕುಲ ಹೇಳ್ಬೇಕು. ನೀನು ತಂದು ಗಿಂಡಿ ಕೆರ್ಕೆಲ್ಲ ಹೊಡಿತೇನೆ ನೀನು ಅಂತ ನನ್ನ ಮಗಳಿಗೆ ಹೇಳ್ಬಿಟ್ಟೇನೆ. ವಯಸ್ಸಿನ ಹುಡುಗಿಯರ ಕಡೆ ಇಂಥವೆಲ್ಲ ತರ್ಸಬಾರ್ದಂತೆ ನಾನು. ಯಾಕಂದ್ರೆ ಜನ ಭಾಳ ತಪ್ಪು ತಿಳ್ಕೊಂತಾರ. ಸದಕ್ಕೆ ನಾ ಏನು ಹೇಳ್ತೀನಿ, ನಿಮಗೆ ಬೇಕಾಗಿತ್ತ ನಿಮ್ಮ ಗಂಡುಗಳ ಕಡೆ ತರಿಸ್ಬೋರಿ, ಇಲ್ಲ ವಯಸ್ಸಾಗಿ ಮದುವೆ ಆಗಿರೋರು ಬೇರೆ ಯಾರು ಸಿಗುದಿಲ್ಲನ, ಮದುವೆ ಆದ್ರೆ ಅವ್ರ ಕಡೆ ತರಿಸ್ಬೋರಿ, ಇಲ್ಲ ಸಣ್ಣ ಗಂಡುಡ್ರು ಅವ್ರ ಕಡೆ ತರಿಸ್ಬೋರಿ. ಈ ವಯಸ್ಸು ಬಂದಿರುವಂಥ ಹೆಣ್ಮಕ್ಳು ಹೆಣ್ಣುಡ್ರ ಕಡೆ ಒಟ್ಟ ತರಿಸ್ಬೇಡ್ರಿ, ಮದುವೆ ಆಗ್ಲಾರ್ದು ಹುಡುಗಿಯರ ಕಡೆ. ಅದು ಓ ಪ್ರೆಗ್ನೆನ್ಸಿ ಕಿಟ್ ತರಿಸಿತ್ತಲ್ಲ ಅನ್ಪೂರ್ಣ, ಆಕೆನಾ? ಹ್ಞೂನ, ಬೇದಾಡಿ ನೀವ ತರಿಸ್ಬೇಡಿ ನೀ ನನ್ನ ಮಗಳ ಕಡೆ ಅಂತೇಳಿ. ಶಾಂತಕ ಹಂಗಾರ ಸಂಜಿಕ ಏನು ಎಲ್ಲ ತೊಲಗ್ತಾಳವ, ಚಿಂತಿ ಬಿಡುತ್ತೆ ನೋಡವ ಯವ ನನಗೆ ಶಾಂತಕ. ನಾ ಹೇಳ್ತೀನಿ ತೂಕು ಬೇರಪ್ಪಗೇನ. ಹ್ಞೂ ಶಾಂತಕ, ಅಷ್ಟು ಮಾಡುವ, ಪುಣ್ಯ ಬರ್ತದೆ.
ಇಲ್ಲ ಇಲ್ಲ ಬಿಡಲ್ಲ ಆತ ಈ ಕಡೆ ಹಿಡ್ದೇನೆ ಟೋಸ್ಟಿಗೆ ಹೆಂಗೆ ಬಂದು ಗೊತ್ತಾ ಅವು ದೊಡ್ಡ ದೊಡ್ಡದವು ಆಗಲ್ಲ ಮತ್ತು ಅದಕ್ಕೆ ಸ್ಟಾರ್ ಅದಾವು ಎರಡು ಹಾಕಿ ಟೋಸ್ಟಿಗೆ ಬರ್ತೈತಿ ಮತ್ತು ಒಂದು ಬಿಸ್ಕಿಟ್ ಇದೆ ಬಿಸ್ಕಿಟ್ ತಿಂತ ಹಂಗಾರವ ಅಷ್ಟು ಮಸ್ತ್ ಇಲ್ಲಿ ಯಾರು ಮಸ್ತದಲ್ಲ ನೀರಷ್ಟು ಇಳಿಯುತ್ತೆ ಅಷ್ಟೇನು ಆ ಡೀಪ್ ಇದ್ದಂಗಿಲ್ಲಲ್ಲ ಇದು ಐತೆ ಐತಿ ಸ್ವಲ್ಪ ಐತಿ ಅಂತ ಬರೀ ಏನಿಲ್ಲ ಅಲ್ಲ ನೆಲನೇ ಕಾಣ್ತಾ ಐತಲ್ಲ ಅದ್ರ ಮುಂದೆ ಇರ್ಬೇಕಲ್ಲ ಡೀಪ್ ನಡ್ಬರ್ಕ ಅಲ್ಲಿ ಒಂದೊಂದು ಕಡೆ ಎಲ್ಲರೂ ಗುಂಡಿದ್ದಲ್ಲಿ ಇರ್ತದೆ ಈಗ ಬಂದ ನೋಡಿ ಜಾಗಿ ಬ್ಲ್ಯಾಕ್ ಕಾಣ್ತದ ಆಮೇಲೆ ಬಿಡಿ ಹೊಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಬಂತವ ಇಲ್ಲಿ ಬೈತಂತವ ನಮ್ಮ ಮಾವಾರ ನಮ್ಮ ಎತ್ತಿಯವರು ಹೌದು ಎಲ್ಲಡಿಗೆ ಬಂದಿರ ನೀವು ಬಾಪಿ ಹೋಗೋಣ